ಮಾವ ಅಂಜು ಯಪ್ಪ ಊರು ಹೊರಗದ್ದು ಊರ್ಕಾಯ ಹನುಮಪ್ಪ ನನ್ನ ಮುದ್ದಿನ ಒಂದೇ ಒಂದು ಮಗಳು ಭಾಳ ವರ್ಷಗಳ ಬಿಟ್ಟು ಪ್ಯಾಟಿ ಬಿಟ್ಟು ಹಳ್ಳಿಗೆ ಬರಕತ್ತೈತಿ. ಈ ಹಳ್ಳಿ ಉಡಾಳ ಹುಡುಗರ ಕೆಟ್ಟ ಕಣ್ಣು ನನ್ನ ಮಗಳ ಮೇಲೆ ಬೀಳ್ದಂಗಿರ್ಲಿಪ್ಪ ತಂದೆ. ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು ತಂದೆ. ಯಾಕ ಲೇಟ್ ಆಯ್ತಲ್ಲ? ನಮ್ಮೂರಿಗಿರೋದ ಒಂದು ಡೊಕೋಟ ಬಸ್, ಅದು ಎಲ್ಲಿ ನಿಂತತ ಏನ ಪಂಚರ್ ಆಗಿ ನಿಂತತ ಏನು ಕೆಟ್ಟ ನಿಂತತ ಬರಲೇ ಅಲ್ಲ ನೋಡ. ಅಲ್ಲೆಲ್ಲೆಲ್ಲೆ ಬಂದಲ್ಲಪ್ಪ ನನ್ನ ಮುದ್ದಿನ ಮಗಳು ಬಂಗಾರ. ಯಾವ ಹೀರೋಯಿನ್ಗೆ ಕಡಿಮೆ ಇಲ್ಲ ನೋಡ, ಅವ್ರ ತಲೆ ಮೇಲೆ ಹೊಡಿಯಂಗದಾಳ. Para mi mamita que me quita mi bombón. Para mi mamita que me quita mi bombón. ಹೆಂಗ್ ಬೆಳೆಸ್ಯಾನ ನೋಡಿ, ಹೆಂಗ್ ಬೆಳೆಸ್ಯಾನ ನೋಡಿ ನನ್ನ ಮಗಳನ್ನ. ಚೀಟಿ ಆಗಿಟ್ಟು ಯಾವ ಕಡಿಮೆ ಆಗದಂಗ ಹಂಗ ಪಂಜರದಾಗಿನ ಗಿಣಿ ಬೆಳೆಸ್ದಂಗ ಬೆಳೆಸ್ಯಾನ. Para mi mamita que me quita mi bombón. ಬಾರ ಬೇ ಮಗಳ ಬಾ. ಆರಾಮಿದೀನಪ್ಪ? ಆರಾಮದನವ. ಮೊದ್ಲು ಆಶೀರ್ವಾದ ಮಾಡು. ಹೇಳವ ಹೇಳ. ಆ ಹನುಮಪ್ಪ ನಿನಗೆ ಆಯುಷ್ಯ ಆರೋಗ್ಯ ಕೊಟ್ಟ, ಒಳ್ಳೆ ಗಂಡನ ಕೊಟ್ಟ, ಉದ್ಧಾರ ಮಾಡ್ಲವ. ಅದೆಲ್ಲ ಬಿಡಪ್ಪ, ತಲೆ ಕೆಡ್ಸ್ಕೋಬೇಡ. ನನ್ನ ಹಣೆ ಬರದಲ್ಲಿ ಬರ್ದಂಗೆ ಆಕೈತಿ. ಹಂಗಂದ್ರೆ ಹಂಗ ಬೇ ಮಗಳ, ಇರಾಕ ಒಬ್ಳೆ ಮಗಳು ಬಂಗಾರದಂಗ ಕಣ್ಣಿಟ್ಟು ಜೋಪಾನ ಮಾಡೀನಿ. ಅಂದಂಗ ಬಸ್ನ ಸೀಟ್ ಸಿಕ್ತಿಲ್ಲ ಬೇ? ಹಾ ಸಿಕ್ತಪ್ಪ, ಕುತ್ಕೊಂಡು ಬಂದೀನಿ. ಆದ್ರ ತುಂಬಾ ದಡಕ್ಲಿತ್ತಪ್ಪ, ಎತ್ತೆತ್ತು ಹಾಕ್ತಿತ್ತು. ಏನು ಮಾಡೋದವ, ಊರಿಗಿರೋದ ಅದು ಒಂದು ಬಸ್ ಡೊಕೋಟ ಎಕ್ಸ್ಪ್ರೆಸ್. ಅದು ಬರಲಿಲ್ಲ ಅಂದ್ರೆ ಈ ಊರಿಗೆ ಗತಿನ ಅಲ್ಲ ನೋಡ. ಅಂದಂಗ ಯಪ್ಪ, ಬಸ್ ಇಳಿದು ಸೀದಾ ಮನೆ ಕರೆಯೋದು ಬಿಟ್ಟು ಈ ಊರು ಹೊರಗಿರೋ ಹನುಮಪ್ಪನ ಗುಡಿಗೆ ಯಾಕೆ ಬರಕ್ಕೆ ಹೇಳ್ದಿ? ನೋಡ್ಬೇ ಮಗಳ, ನೀ ತಿಳ್ಕೊಂಡಂಗ ನಮ್ಮ ಹಳ್ಳಿ ಹಳೆ ಹಳ್ಳಿ ತರ ಉಳ್ದಿಲ್ಲ. ಈ ಹಳ್ಳಿ ಹುಡುಗರೆಲ್ಲ ಭಾಳ ಬಲ್ತ್ ಬಿಟ್ಟವು. ಆ ಹಳ್ಳಿ ಹುಡುಗರು ಕೆಟ್ಕೊಂಡು ನಿನ್ ಮೇಲೆ ಬೀಳ್ಬಾರ್ದು ಅಂತಂದು ಹನುಮಪ್ಪ ಪೂಜೆ ಮಾಡಿಸ್ಕೊಂಡು ಈ ತಾಯ್ತಾನ ತಗೊಂಬಂದನವ. ತಾಯ್ತಾನ? ಈಗ ಇದನ್ನ ಹಾಕ್ಯಾಳವ. ನಿನಗ ಯಾವ ಉಡಾಳ ಕೆಟ್ಟ ಹುಡುಗರು ಕಣ್ಣು ನಿನ್ ಮೇಲೆ ಬೀಳೋದಲ್ಲ. ಯಾವ ಉಡಾಡ್ರ ಕಣ್ಣು ಬೀಳೋದು ಬೇಡ. ನನ್ನ ಮುದ್ದು ಮಾವನ ಪ್ರೀತಿಯ ಒಳಗಣ್ ಬಿದ್ರೆ ಸಾಕು. ಏ ತಂಗಿ, ಯಾಕೆ ಬೇ ಮಗಳ, ಯಾಕ ಡೀಪಾಗಿ ವಿಚಾರ ಮಾಡಕತ್ತಿ? ಅಲ್ಲ ಯಪ್ಪ, ನಾಳೆ ನಾನು ಕಟ್ಕೊಳ್ಳೋ ಗಂಡನ ಕಣ್ಣು ನನ್ನ ಮೇಲೆ ಬೀಳ್ದಿದ್ರೆ ಹೆಂಗಪ್ಪ? ಅಲ್ಲವ, ನಾನು ಒಪ್ಪಿ ಮದುವೆ ಮಾಡೋ ಗಂಡನ ಕಣ್ಣು ನಿನ್ ಮೇಲೆ ಬೀಳದ ಇನ್ಯಾರ ಮೇಲೆ ಬೀಳ್ಬೇಕವ? ನಡಿ, ನೆತ್ತಿ ಮೇಲೆ ಬಿಸಿಲು ಭಾಳ ಆತ, ಮನೆಗೆ ಹೋಗೋಣ ಬಾ. ಬಾರಪ್ಪ. ನೋಡಬೇ, ದಾರ್ಯಾಗ ಹೋಗುವಾಗ ತಲಿ ಎತ್ತಿ ಆ ಕಡೆ ಈ ಕಡೆ ಯಾರನ್ನೂ ನೋಡ್ಬೇಡ. ತಲೆ ಬಗ್ಗಿಸ್ಕೊಂಡ ಬರ್ಬೇಕು, ಗೊತ್ತಾಯ್ತಿಲ್ಲ? ಆಯ್ತಪ್ಪ, ನೀನು ಹೇಳ್ದಂಗೆ ಕೇಳ್ತೀನಿ. ತಲೆ ಬಗ್ಗಿಸ್ಕೊಂಡೇ ಬರ್ತೀನಿ, ನಡಿ. ಬಾ, ತಲೆ ಬಗ್ಗಿಸ್ಕೊಂಡ ಬಾ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ಯಾಕೆ ಹುಡುಗ ಹಂಗ ತಿಂದು ಹಾಕನಂಗ ನೋಡ್ತಿದಿ? ಯಾವತ್ತು ಹೆಣ್ಮಕ್ಳು ನೋಡೇ ಅಲ್ಲನ? ಜೊತೆಗೆ ನೀವು ಅದಿರನ?
ನಾನೇನೋ ಇವಳು ಒಬ್ಬಳೆ ಬಂದಾಳ ಅಂತ ಅನ್ಕೊಂಡಿದ್ದೆ. ನನ್ನ ಮುದ್ದಿನ ಸೊಸಿ ನೀವು ಓದಿರಲ್ರಿ ಮಾವಾರ? ಲೇ ದಾರ್ಬೇಸಿ, ಮಾವಾರ ಅಂತ ಯಾಕಂತಿ, ಕಾಕಾರ ಅನ್ನಲೇ. ಅಲ್ರಿ ಮಾವ, ಅದೇನ್ ಕಾಕ ಹಾಕಿರಿ ನೀವು ನಂಗೆ? ನಮ್ಮ ಅವನ ಅಣ್ಣ ನಂಗೆ ಮಾವ ಹಾಕಿರಿ ನೀವು. ಇವಳು ನನ್ನ ಮುದ್ದಿನ ಸೊಸಿ ಅಲ್ಲನ? ನನ್ನ ಮದ್ವೆ ಆಗೋ ತ್ರಿಪುರ ಸುಂದರಿ. ಅಡ್ಡ ಕಸಿಬಿ, ಎಲ್ಲಿಂದ ಬಂದಲೆ? ಬೆಳಿಗ್ಗೆ ದಿಕ್ ತಪ್ಸಾಕತಿಯಲ್ಲ, ಈ ತಿರ್ಕನ್ ಕನಸನೆಲ್ಲ ಕಾಣ್ಬೇಡ. ಮಾವ, ಇನ್ನೊಂದ್ಸಲ ಮಾವ ಅಂದ್ರ ಕಾಲಾಗಿನ ಕೆರ ಹರಿತಾವ ಮಗನ. ಕೆರ ಹರಿದ ನಿನ್ನ ಕಾಲಾಗಿನ ಹರಿತಾವ ಮಾವ. ನನಗೇನಕತಿ ಒಂದು ವಿಷಯ ಆದ್ರ ಒಂದು ಮಾತು ತಿಳ್ಕೊ. ಈಕಿ ಹುಟ್ಟಿದಾಗನ ಇವಳೇ ನನ್ನ ಹೆಂಡತಿ ಅಂತ ಇವಳ ಹಣೆ ಬರ್ದಾಗ ಬರ್ತೈತಿ. ಹೌದಲ್ಲ ಅಂಜು? ಏನ್ರ ತಗೊಂಡ್ ಬಡದ್ ಬಿಟ್ಟೇನ ಮಗನ. ಅಯ್ಯಯ್ಯೋ. ಎಲ್ಲಿಂದ ಬಂದಲೆ? ಬೆಳಿಗ್ಗೆ ಅಡ್ಡ ಕಸಿಬಿ. ಬೆಳಿಗ್ಗೆ ಏನ್ ಶುರು ಹಚ್ಕೊಂಡಪ್ಪ ಇವ? ಬಾರ್ಬೇ ನೆಲ ನೋಡ್ಕ್ಯಂದ ಇವನ್ ಕೂಟಾಗೇನ ಇಂತ ನನ್ನ ಮಕ್ಕಳನ್ನ ಎಷ್ಟು ಮಂದಿ ನೋಡಿಲ್ಲ ನಾನು. ಬಾ ಅಂಜು, ನಿಮ್ಮಪ್ಪ ಹಿಂಗ ವಟ ವಟ ಅನ್ನವಾವ. ಈ ನಿಮ್ಮ ಮಾವನ್ನ ನಿಮ್ಮ ಮಾವನ್ ಪ್ರೀತಿನ ನೀ ಮರ್ತಿಲ್ಲ ಅಂದ್ರ ನಮ್ಮ ಹಳೆ ಜಾಗಕ್ಕೆ ಬಂದ್ಬಿಡು. ಅಲ್ಲಿ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೇನೆ. ಆಯ್ತು. ನೀನ್ ಬರ್ಲಿಲ್ಲ ಅಂದ್ರ ಇವನ್ನೇ ಹಲ್ ಕಿಸ್ಕೊಂಡ್ ನೋಡ್ತೀವಿ ಕಿಸ್ ಬಾಕಿ ಅಂತನ. ಬಾಬಾ ಹೋಗ್ಲಿ ಮಾವ, ನೀನು ಇಲ್ಲಿಂದ ನಿನ್ನ ಮಗಳನ್ನ ಕರ್ಕೊಂಡು ಹೋಗೋದು, ಆದ್ರೆ ಇಲ್ಲಿಂದ ಅಲ್ಲ. ಇವತ್ತಿಲ್ಲ ನಾಳೆ ನಿನ್ನ ಮುದ್ದಿನ ಮಗಳು ಅರಿಗಿಣಿ ನನ್ನ ಪಂಜರದಲ್ಲಿ ಅನ್ನೋದನ್ನು ಮಾತ್ರ ಮರಿಬೇಡ. 500, 1000, 1500, 2000, 3000, 4000, 5000 ಆ ಮೂಲಿ ಮನಿ ಬಸ್ಸಂದು ಬಡ್ಡಿ ದುಡ್ಡು ಬಂತ. ಆದ್ರ ಸಂಧಿ ಮನಿ ಸಾಂಗ್ಯಂದ ಬರ್ಲಿಲ್ಲ ನೋಡ. ಯಪ್ಪ ಯಪ್ಪ, ಏನವ ಅರ್ಬಿ ಚೇಂಜ್ ಮಾಡ್ಕ್ಯ ನಕ ಲಕ 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 ಅಂತ ಇಲ್ಲಿಗೆ ಹೊಂಟ್ಬಿಟ್ಟಿದಿ? ನನ್ನ ಹಳೆ ಗೆಳತಿಯರಿಗೆ ಫೋನ್ ಮಾಡಿದ್ನಾ, ದ್ಯಾಮವ್ವನ ಗುಡಿಗೆ ಬರಕ್ಕೆ ಹೇಳ್ಯಾರ, ಹೊಂಟೀನಿ. ಹಳೆ ಗೆಳತ್ಯಾರ ಗೆಳೆಯಾರ ಯೋಚನೆ ಮಾಡ. ನನ್ನ ಯಾಮರ್ಸ್ಬೇಡ, ನನ್ನ ಯಾಮರ್ಸಕ್ ಹೋಗ್ಬೇಡ. ಅಲ್ಲ ಯಪ್ಪ, ನಾನು ಯಾರ ಮಗಳು ಹೇಳು? ಈ ಊರಿನ ಶ್ರೀಮಂತ ಮುತ್ತಣ್ಣ ಗೌಡನ ಏಕೈಕ ಕುಲಪುತ್ರಿ. ಹಂಗೆಲ್ಲ ಮಾಡೋದುಂಟಾ? ಎಂತ ಮಾತಾಡ್ತೀಯಪ್ಪ? ಛೇಚೆ, ಭಾಳ ಬೇಜಾರಾಯ್ತು ನೋಡು. ಬೇಜಾರು ಮಾಡ್ಕೋಬೇಡ ಬೇ, ಮಾತು ಹೇಳಿದೆ. ಯಾಕಂದ್ರ ಈಗಿನ ಕಾಲಮಾನ ಸರಿ ಇಲ್ಲ. ಎಲ್ಲ ಬೇವರ್ಸಿ ಬಿಡಾಡಿ ಜನಗಳ ಕಣ್ಣು ನಿನ್ನ ಮೇಲೆ, ನನ್ನ ಆಸ್ತಿ ಮೇಲೆ ಇರ್ತಾವ. ಅದಕ್ಕೆ ಹುಷಾರಾಗಿರು ಅಂತ ಹೇಳಿದ್ನ ಬೇ. ನಾನೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಆಸ್ತಿ ಮಾಡೋದು ಯಾರಿಗೆವ? ನಿನಗೆ. ನೀ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. 100 ಎಕರೆ ಜಮೀನು, ಬ್ಯಾಂಕ್ ಬ್ಯಾಲೆನ್ಸು, ಈ ಮನಿ ಎಲ್ಲ ನಿಂದ. ನೀ ಸುಖವಾಗಿರ್ಬೇಕು ಅನ್ನೋದ ನನ್ನ ಆಸೆ. ಆದಷ್ಟು ಹುಷಾರಾಗಿರ್ಬೇಕು. ಈ ಊರು ಹುಡುಗರ ಜೊತೆಗೆ ಮಾತಾಡಬೇಡ, ತಿಳಿತಿಲ್ಲ? ಆಯ್ತಪ್ಪ. ಆ ಹನುಮಪ್ಪನ ಗುಡೆ ಸಿಕ್ಕದ್ನಲ್ಲ ಪ್ರೇಮೆ, ಅವನಂತ ಕಣ್ಣೆತ್ತಿ ನೋಡ್ಬೇಡ. ಭಾರಿ ಬದ್ಮಾಸ್ ನನ್ನ ಮಗ ಅದಾನ ಅವನು, ತಿಳಿತಿಲ್ಲ? ಛೇಚೆ ಇಲ್ಲಪ್ಪ, ಅಂತ ಉಡಾಳನ್ನ ನಾನು ಯಾಕೆ ನೋಡಕ್ ಹೋಗ್ಲಿ? ಎಷ್ಟು ಚಂದ ಬೆಳೆಸಿ ನೀನು. ಅಂತ ಉಡಾಳನ್ನ ನಾನು ಮದ್ವೆ ಆಗ್ತೀನ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋಡು. ಅಬ್ಬಾಸ್ ಮಗಳ ಹುಟ್ಟಿದ ನಿನ್ನಂತ ಮಗಳ ಹುಟ್ಬೇಕು ನೋಡು. ತಗೋ ಖರ್ಚಿಗಿಟ್ಗ. ಏ ಬೇಡಪ್ಪ, ನನ್ಗೆ ಯಾಕಪ್ಪ ದುಡ್ಡು? ಬೇಡ ಖರ್ಚಿಗಿಟ್ಗ. ಬೇಡ ಕಪಟ್ನಾಗ ಭದ್ರವಾಗಿ ಎತ್ತಿಟ್ಟಿರು. ನಾನು ಹೋಗಿ ಬರ್ತೀನಪ್ಪ, ನನ್ ಮುದ್ದು ಅಪ್ಪ. ಹೋಗಿ ಬರವಾ? ಹಾ, ಹೆಂಗದಳ ನನ್ನ ಮಗಳು, ತಂದಿ ತಕ್ಕ ಮಗಳು.
ಯಾಕೆ ಮಾವ ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಯಾಕೂ ಇಲ್ಲ ಅಂಜು. ಕೊನೆಗೂ ಈ ಮಾವು ನೆನಪಾಯ್ತಲ್ಲ. ಎಲ್ಲಿ ಈ ಮಾವನ್ ಮರ್ತ್ಬಿಟ್ಟು ಪ್ಯಾಟಿಲಿ ಟೈಲ್ ಆಗಿರೋ ಹುಡುಗನ್ನ ಹಾ, ಏನಂತ ಮಾತಾಡ್ತೀಯ ಮಾವ? ಚಿಕ್ಕವಳಿರುವಾಗ್ಲೇನೆ ಸಂಪೂರ್ಣವಾಗಿ ಮನ್ಸು ಕೊಟ್ಟು ದೊಡ್ಡವಳಾದ್ಮೇಲೆ ಬದಲಾಗಕ್ಕಾಗುತ್ತಾ? ಈ ಹಳ್ಳಿ ಐದನ್ನು ಕಟ್ಕೊಂಡು ನಾನೇ ಸುಖ ಪಡ್ತೀನಿ ಅಂತ ನಿನ್ನ ಮನಸ್ಸು ಪ್ಯಾಟಿ ಹುಡುಗ ಕಡೆ ತಿರುಗಿದ್ರೆ ಹಾಗೇನಾದರೂ ಇದ್ರೆ ಓಪನ್ ಆಗಿ ಹೇಳು. ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗೋದಿಲ್ಲ. ನಿನ್ ಸುಖನೇ ನನ್ನ ಸುಖ ಅಂತ ತಿಳ್ಕೊತೀನಿ. ಎಲ್ಲೇ ಇದ್ರು ನೀನು ಚೆನ್ನಾಗಿರ್ಬೇಕು ಅಂಜು, ನೀನು ಚೆನ್ನಾಗಿರ್ಬೇಕು. ಅದೇ ನನ್ನ ಆಸೆ. ಹೌದಲ್ಲ ಬಹದ್ದೂರ? ಏನ್ ದೊಡ್ಡ ತ್ಯಾಗರಾಜ ನೀನ್ ಪ್ರೀತಿಸಿದ ಹುಡ್ಗಿನ ಮತ್ತೊಬ್ರಿಗೆ ದಾರಿ ಏರ್ಕೊಡೋದಕ್ಕೆ ಎಷ್ಟಲೇ ಧೈರ್ಯ ನಿನ್ಗೆ? ಇದೇನಾ ನೀನ್ ನಮ್ಮ ಪವಿತ್ರವಾದ ಪ್ರೀತಿಗೆ ಕೊಡೋ ಬೆಲೆ? ನೋಡ್ ಮಾವ, ನಮ್ಮ ತಾಯಿ ನಿಮ್ಮ ತಾಯಿ ನಾವಿಬ್ರು ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡಬೇಕು ಅನ್ನೋ ಕಂಡ ಕನಸು ನನ್ಸ್ನ ನಾನು ಮಾಡೇ ಮಾಡ್ತೀನಿ. ಇವತ್ತಲ್ಲ ನಾಳೆ ನಮ್ಮಿಬ್ರು ಮದ್ವೆ ಆಗೇ ಆಗುತ್ತೆ. ಇದನ್ನ ಯಾರಿಂದನೂ ತಡೆಯೋಕೆ ಸಾಧ್ಯನೇ ಇಲ್ಲ. ತುಂಬ ಥ್ಯಾಂಕ್ಸ್ ಸಂಜು. ನೀನು ನನ್ನ ಮೇಲಿಟ್ಟ ಪ್ರೀತಿ, ವಿಶ್ವಾಸ, ಭರವಸೆಗೆ ನಾನೆಷ್ಟು ಜನ್ಮ ತಾಳಿದ್ರು ನಿನ್ನ ಈ ಋಣನ ತೀರ್ಸಕ್ಕಾಗಲ್ಲ ಅಂಜು. ಇದೇನ್ ಮಾವ, ಕೂಲ್ ಡ್ರಿಂಕ್ಸು, ಚಿಪ್ಸು, ಖಾರ ಮಂಡಕ್ಕಿ ತಂದಿದ್ಯಾ? ಏನು ವಿಶೇಷ? ನೀನು ಮನೆಗೆ ಹೋಗಿ ನನ್ನ ನೋಡೋ ಅವಸರದಲ್ಲಿ ಏನು ತಿಂದೆ ಬಂದಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಅದಕ್ಕೆ ನಮ್ಮೂರಲ್ಲಿ ಇಷ್ಟೊತ್ತಿಗೆ ಏನು ತಿಂಡಿ ಸಿಗಲ್ಲ. ಅದಕ್ಕೆ ಕೂಲ್ ಡ್ರಿಂಕ್ಸು, ಖಾರ, ಚಿಪ್ಸು, ಮಂಡಕ್ಕಿ ತಂದಿದ್ದೀನಿ. ತಗೋ, ತಿನ್ನು. ನನ್ನ ಮುದ್ದು ಮಾವ. ನೋಡ್ದ ಮಾವ, ಇದನ್ನೇ ಪ್ರೀತಿ ಅನ್ನೋದು. ನನ್ನ ಮನಸ್ಸನ್ನು ನೀನು ಇಷ್ಟೊಂದು ಅರ್ಥ ಮಾಡಿಕೊಂಡು ಕೇಳಬಾರ್ದನ್ನ ಕೇಳಿ ನನ್ನ ಮನಸ್ಸನ್ನು ನೋಯಿಸ್ತೀಯಾ? ಅರಿ ಕಡೆ ಅಂಜು, ನಿನ್ನ ಮನಸ್ಸಿಗೆ ಬೇಜಾರಾದರೆ ದಯವಿಟ್ಟು ನನಗೆ ಕ್ಷಮಿಸು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಾಗಿತ್ತು, ತಿಳ್ಕೊಂಡೆ ಅಷ್ಟೇ. ಈಗ ನನ್ನ ಮನಸ್ಸು ಹಗುರ ಆಯಿತು. ಮತ್ತೇನು ವಿಶೇಷ ನಮ್ಮೂರದು? ನಮ್ಮೂರ್ದು ಏನಿಲ್ಲ ಕಣೆ. ನಿಮ್ಮಪ್ಪಂದು ಒಂದೇ ಒಂದು ದೊಡ್ಡ ವಿಶೇಷ ಆಗ್ಬಿಟ್ಟಿದೆ ಅಷ್ಟೇ. ನಮ್ಮಪ್ಪಂದ ಏನದು? ಬಡ್ಡಿಗೆ ರೊಕ್ಕ ಕೊಡೋದು, ಬಡ್ಡಿ ರೊಕ್ಕ ವಸೂಲಿ ಮಾಡೋ ನೆಪ ಮಾಡ್ಕೊಂಡು ಹೋಗಿ ಹೆಣ್ಮಕ್ಳನ್ನ ಕೆಣಕಿ ಅವ್ರ ಕಡೆಯಿಂದ ಕಾಲ್ಮರಲ್ಲೇ ಹೊಡ್ತಾ ತಿನ್ನೋದು. ಹಂಗೆ ಮಾಡಕತ್ತ ನಾವ? ಇರು ಮಾಡ್ತೀನಿ ಅವಂಗ. ಈ ತಿಂಗಳಾಗ 3-4 ಕಡೆ 3-4 ಹೆಣ್ಮಕ್ಳ ಕಡೆ ಕಾಲ್ಮರಿಂದ ಹೊಡ್ತಾ ತಿಂದಾನ. ನಾನ 3-4 ಹೆಣ್ಮಕ್ಳ ಕಡೆಯಿಂದ ಅವನ್ನ ಬಿಡಿಸ್ ಕಳ್ಸೇನಿ. ಇಲ್ಲ ಅಂದ್ರ ಅವನ್ನ ಹರಿದು ಮುಕ್ಕಿ ಬಿಟ್ಟಿರೋರು. ಇದು ನನ್ನ ಕಿವಿಗೆ ಸ್ವಲ್ಪ ಬಿತ್ತು. ನಮ್ಮೂರ್ ಶಿವನ್ ಗೌಡ್ರ ಮಗಳು ನನ್ನ ಜೊತೆ ಕೆಲಸ ಮಾಡ್ತಿದ್ಲಲ್ಲ, ಅವಳು ಹೇಳಿದ್ಲು. ಅದಕ್ಕೆ ನಾನು ನನ್ನ ಕೆಲ್ಸಕ್ಕೆ ರಿಸೈನ್ ಕೊಟ್ಟು ಇಲ್ಲೇ ನಿನ್ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡ್ಕೊಂಡು ನಮ್ಮ ಅಪ್ಪನ್ನ ನೋಡ್ಕೊಂಡ್ರೆ ಆಯ್ತು ಅಂತ ಬಂದೆ. ಏನಂಜು, ಭಾರಿ ಒಳ್ಳೆ ಕೆಲಸ ಮಾಡಿದೆ ನೀನು. ನಾವು ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗಿ ನಿಮ್ಮಪ್ಪ ಆಡೋ ಆಟಕ್ಕೆ ಮಂಗಳ ಆಡೋನು. ಏನಂತೀಯ? ಆದಷ್ಟು ಬೇಗ ಅಲ್ಲ, ಯಾರು ಬರ್ತಾರೋ ಬಿಡ್ತಾರೋ, ನಾಳೆನೆ ನಮ್ಮ ಮದ್ವೆ. ಎಂತ ಮಾತು ಹೇಳಿದೆ ನನ್ನ ಚಿನ್ನ, ನನ್ನ ಮುದ್ದು ಬಂಗಾರ.
ಯಾಕ ನನ್ನ ಮಗಳು ಬಂದಾಗಿಂದ ಮನ್ಯಾಗ ನಿಲ್ವಲ್ದು ಏನ್ ಇಕ್ಕಿದ ಹಕ್ಕಿಕತ್ತ ತಿಳಿಯಕ್ ವಲ್ದಲ್ಲ ಸುತ್ತಾಡಕ್ ಹತ್ಬಿಟ್ಟಾಳಲ್ಲ ಏನ್ ಇಕ್ಕಿದ ಇಕ್ಕಿದ್ ತಿಳಿವಲ್ದು ಯಪ್ಪ ಯಪ್ಪ ಮಾವ ಆಶೀರ್ವಾದ ಮಾಡು. ಏನ್ಲೇ ಇದು ಯಾವ ನಾಟಕ ಆಡ್ಕೆ ಬಂದ್ರಿ ಮದುವೆ ನಾಟಕ. ಮದ್ವಿ ನಾಟಕ ಯಾವ ಗುಡಿಯಾಗ ಆಡಿದ್ರಿ ದಮನ್ ಗುಡಗಪ್ಪ. ಆದ್ರೆ ಇದನ್ನ ನಾನು ಒಪ್ಪಕ್ಕಲ್ಲ. ನಿನ್ನ ಒಪ್ಪಿಗೆ ಯಾವ ನನ್ನ ಮಗನಿಗೆ ಬೇಕಾಗೈತಿ. ನಿನ್ನ ಮಗಳ ಒಪ್ಪಿಗೆನೂ ಐತಿ, ಮದುವೆನೂ ಆಗೈತಿ. ಯಪ್ಪ ವಾರಿ ಮುಂದುವರ್ದಾರ ಬಿಡ ಇವ್ರು. ನೀ ಮನ್ಯಾಗಿರ್ಬೇಕಂದ್ರ ಆಶೀರ್ವಾದ ಮಾಡು, ಇಲ್ಲ ಅಂದ್ರ ಗಂಟು ಮುಟ್ಟು ಕಟ್ಟಿ ಹೊರಟೋಗ್ತಾ ಇರಬೇಕು. ಹಾ ನಾವೀಗ ಹನುಮನಿಗೆ ಹೋಗ್ಬೇಕು. ಬಾಯ್ ಬಾಯ್. ಟಾಟಾ. ಏ ಬಾರ್ ಬೇ ಮಗಳ, ರೋಗಿ ಬಯಸಿದ್ದು ಹಾಲು ಅನ್ನನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನನ. ನನ್ನ ಹೆಂಡ್ತಿ ನನ್ನ ತಂಗಿ ಕೊಟ್ಟ ಮಾತು ಹುಸಿ ಮಾಡಕ್ಕಾಕತ್ತಾನೆ. ಆ ಮಾತು ಹುಸಿ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತಾನೆ. ನನ್ನ ಒಳ್ಳೆಯ ಪ್ರಿಯಮು ಭಾಳ ಒಳ್ಳೆಯವನದನವ. ಇವ ಒಳ್ಳೆಯವನಿರೋದಿಕ್ಕ ನೀನ್ ಬದುಕಿರೋದು. ಇಲ್ಲ ಅಂದ್ರ ಕಣ್ ಹೆಣ್ಮಕ್ಳ ಹತ್ರ ಕೆರ್ಲೆ ಹೊಡ್ಸ್ಕೊಂಡು ನಾನು ಬರೋಕ್ಕೂ ಮೊದಲು ಬೀದಿ ಹೆಣ ಆಗ್ತಿದ್ದೆ. ಹಾ ನನ್ನ ಸಮಾಚಾರ ಈ ಹುಡುಗಿಗೆ ಗೊತ್ತಾತ. ನಾನು ಮುಚ್ಕೊಂಡು ಇವ್ರಿಬ್ರಿಗೆ ಆಶೀರ್ವಾದ ಮಾಡೋದು ಒಳ್ಳೇದು. ಬಾರ್ವಾ ಮಗಳ, ಬಾರಪ್ಪ ಅಳಿಯ, ಆಶೀರ್ವಾದ ಮಾಡ್ಕೆ ಬರ್ರಿ. ಮಾವರ, ನೀನು ಆಶೀರ್ವಾದ ತಗೋಬೇಕಂದ್ರೆ ನನಗೊಂದು ಮಾತು ಕೊಡ್ಬೇಕು ಮಾವ. ನೀನು ಅಂಥದ್ದೇನು ನನ್ನ ಮುದ್ದಿನಳಿಯ. ಇವತ್ತಿಂದ ನೀನು ಬಡ್ಡಿ ವ್ಯಾಪಾರ ಮಾಡೋದು ಬಿಡಬೇಕು. ಕಂಡು ಹೆಣ್ಮಕ್ಳನ್ನ ಕೆಡ್ಕೋದು ಬಿಡಬೇಕು. ಆಯ್ತು ಬರ್ರಿಯಪ್ಪ, ನಿಮಗಿಂತೂ ದೊಡ್ಡದೈತೇನೆ, ನೀವ ನಮಗೆ ಸರ್ವಸ್ವಪ. ಏ ಬರೇ ಮಾವರ, ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡ್ರಿ. ಆಯ್ತಾಯ್ತು, ಒಳ್ಳೇದಾಗ್ಲಿ ಹೇಳ್ರಿ. ಆದಷ್ಟು ಬೇಗ ಗಂಡಾಗ್ಲಿ ಹೆಣ್ಣಾಗ್ಲಿ ವರ್ಷ ತುಂಬದೊಳಗೆ ಅವಳಿ ಮಕ್ಳಿಗೆ ಜನ್ಮ ಕೊಟ್ಟು ನನ್ನ ತಾತನ ಮಾಡ್ರಿ ಮೊದ್ಲು. ಹಂಗಂದ್ರ ನಾವಿಬ್ರು ಹುಟ್ಟಿಗೆ ಹೋಗಿ ಹಾ ಒಂದು ಗಂಡು ಒಂದು ಹೆಣ್ಣು ಎರಡು ಹಡ್ಕೊಂಡ ಬರ್ತೀವಿ. ಆಯ್ತಪ್ಪ. ಆ ಹ್ಞೂ ಬರೋದಾ? ಹ್ಞೂ ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಹುಷಾರು, ಇಲ್ಲಿ ಯಾವ ಹೆಣ್ಮಕ್ಳನ್ನ ಕೆಣಕಿ ಕ್ಯಾರ್ಲೆ ಹೊಡ್ಸ್ಕೋಬೇಡ. ಬರ್ತೀವಿ. ಹುಷಾರು, ಹೋಗಿ ಬರ್ರಿ. ಇವ್ರೇನು ನನ್ನ ಬುಡ್ಕ ಬರ್ತಾರಲ್ಲ ಯಪ್ಪ. Para mi mamita que me quita mi bombón. Para mi mamita que me quita mi bombón. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.